ರಾಜ್ಯದಲ್ಲಿ ಬಿಸಿಲ ಆರ್ಭಟ ಜೋರಾಗ್ತಾ ಇದೆ. ಹಾಸನ ವಿಚಾರಕ್ಕೆ ಬರುವುದಾದ್ರೆ ಹಾಸನದಲ್ಲೂ ಕೂಡ ರಣ ಬಿಸಿಲು ಜನರ ನೆತ್ತಿ ಸುಡ್ತಾ ಇದೆ ಬಿಸಿಲು. ಈ ನಡುವೆ ಹಾಸನದಲ್ಲಿ ಬಿಸಿಲಿನ ಆರ್ಭಟ ಬತ್ತಾ ಇವೆ ಡ್ಯಾಂಗಳು, ಬರಿದಾಗ್ತಾ ಇವೆ ಜಿಲ್ಲೆಯ ಜೀವನಾಡಿ ಹೇಮಾವತಿ ಒಡಲು. ಹಾಸನದಲ್ಲಿ 35 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 2 TMC ನೀರು ಹೇಮಾವತಿಯಲ್ಲಿ ಇಳಿಕೆಯಾಗಿದೆ. ಕಳೆದ ವರ್ಷ ಈ ದಿನ 19 TMC ಇತ್ತು, ಈಗ 17 TMC ನೀರಿದೆ. ಬಳಕೆ ಮಾಡೋಕ್ಕೆ ಲಭ್ಯ ಇರುವಂಥ ನೀರು 13 TMC ಮಾತ್ರ. ಈ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜಿಲ್ಲೆಯಲ್ಲೂ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗ್ತಿದೆ. ಇದರಿಂದಾಗಿ ಸಾಕಷ್ಟು ಜನರು ಕೂಡ ಒಂದು ರೀತಿ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲದೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗುತ್ತಾ ಅನ್ನೋ ಒಂದು ಪರಿಸ್ಥಿತಿ ಈಗ ಹಾಸನ ಜಿಲ್ಲೆಯ ಜನರು ಎದುರಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಏನು ಹಾಸನ ಜಿಲ್ಲೆಯ ಜೀವನಾಡಿ ಅಂತ ಕರೆಸ್ಕೊಳ್ಳುವಂತಹ ಹೇಮಾವತಿಯ ಒಡಲಲ್ಲೂ ಕೂಡ ನೀರಿನ ಪ್ರಮಾಣ ದಿನೇ ದಿನೇ ಇಳಿಕೆ ಆಗ್ತಿದೆ. ನಾವೀಗ ಹೇಮಾವತಿಯ ಏನು ಬ್ಯಾಕ್ ವಾಟರ್ ಇದೆ ಅಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಏನು ಕಳೆದ ವರ್ಷ ಏನು 19 TMC ನೀರನ್ನ ಹೊಂದಿತ್ತು. ಆದ್ರೆ ಈ ಬಾರಿಯ ಬಿಸಿಲಿನ ಧಗೆಗೆ 17 TMC ನೀರನ್ನ ಹೊಂದಿರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ಇದರ ಒಟ್ಟು ಸಾಮರ್ಥ್ಯ 37 TMC. ಆದ್ರೆ ಬಿಸಿಲಿನ ಧಗೆಯಿಂದಾಗಿ ನೀರಿನ ಪ್ರಮಾಣದಲ್ಲೂ ಕೂಡ ಗಣನೀಯವಾಗಿ ಇಳಿಕೆಯನ್ನ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ಇದು 3 ಜಿಲ್ಲೆಗಳಿಗೆ ಏನು ನೀರನ್ನ ಒದಗಿಸುವಂತಹ ಈ ಒಂದು ಹೇಮಾವತಿ ಡ್ಯಾಮ್ ಇದೆ. ಮಂಡ್ಯ ಆಗಿರ್ಬೋದು, ತುಮಕೂರು, ಅಷ್ಟೇ ಅಲ್ಲದೆ ಹಾಸನ ಕುಡಿಯೋ ನೀರು ಆಗಿರ್ಬೋದು, ಅದೇ ರೀತಿ ಬೆಳೆಗಳಿಗೂ ಕೂಡ ಇದೇ ನೀರನ್ನ ಅವಲಂಬಿತರಾಗಿದ್ರು. ಆದ್ರೆ ಈ ಬಿಸಿಲಿನ ದಾಗೆ ದಿನೇ ದಿನೇ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ನೀರಿನ ಪ್ರಮಾಣದಲ್ಲೂ ಕೂಡ ಸಾಕಷ್ಟು ಇಳಿಕೆ ಕಾಣ್ತಿದೆ. ಸದ್ಯ ಇವತ್ತಿನ ಪರಿಸ್ಥಿತಿಗೆ 17 TMC ಇದ್ರೆ, ಆದ್ರೆ ಇದೇ ರೀತಿ ಬಿಸಿಲಿನ ದಾಗೆ ಮುಂದುವರೆದ್ರೆ ಇನ್ನೂ ಕೂಡ ಜಾನುವಾರುಗಳಿಗೆ ಕುಡಿಯೋ ನೀರಿಗೆ, ಅಷ್ಟೇ ಅಲ್ಲದೆ ಬೆಳೆಗಳಿಗೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ಈ ಜಿಲ್ಲಾಡಳಿತ ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಯಾವ ರೀತಿ ಎಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಅಂದ್ರೆ, ಈಗಾಗಲೇ ತುಮಕೂರು ಮತ್ತೆ ಮಂಡ್ಯಗಳಿಗೆ ನೀರನ್ನ ಬಿಡ್ಬೇಕು ಅಂತೇಳಿ ಒತ್ತಾಯ ಕೇಳ್ಬಿರ್ತಾರೆ. ಆದ್ರೆ ಇಲ್ಲಿ ಸದ್ಯದ ಪರಿಸ್ಥಿತಿಯಾಗಿ 17 TMC ಇದೆ. ಏನಾದ್ರೂ ಆಪ್ ಜಿಲ್ಲೆಗಳಿಗೆ ನೀರನ್ನ ಇಲ್ಲಿಂದ ಬಿಟ್ರೆ ಇಲ್ಲಿ ಕೂಡ ಹಾಸನ ಜನರಿಗೆ ಕುಡಿಯೋ ನೀರಾಗಿರ್ಬೋದು, ಬೆಳೆಗಳಿಗೆ, ದನಕರುಗಳು ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ಬಿಸಿಲಿನ ಧಗೆಗೆ ಜನರು ಒಂದ್ ಕಡೆ ತತ್ತರಿಸಿದ್ರೆ, ಮತ್ತೊಂದೆಡೆ ನೀರಿನ ಪ್ರಮಾಣ ಗಣನೀಯವಾಗಿ ಇಳಿಕೆ ಆಗ್ತಿರ್ತಕ್ಕಂಥದ್ದು. ಸದ್ಯ ಇವತ್ತಿನ ತಾಪಮಾನ ಸುಮಾರು 35 ಡಿಗ್ರಿ ಸೆಲ್ಸಿಯಸ್ ಇದೆ. ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಜನರಲ್ಲೂ ಕೂಡ ಒಂದ್ ರೀತಿ ಸಾಕಷ್ಟು ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.